ಕೆಂಗೇರಿಯಲ್ಲಿ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಕ್ಯಾಂಪ್ ಒಂದೇ ದಿವಸಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಯಾರ ಮಹಿಳೆ ಕೂಡ ಬರಲಿ, ಫ್ರೀ ಆಗಿ ಇದು ಮಾಡ್ತೀವಿ ಟೆಸ್ಟಿಂಗ್, ಮತ್ತೆ ಆಮೇಲೆ ವ್ಯಾಕ್ಸಿನೇಷನ್ ಫ್ರೀ ಆಗಿರುತ್ತೆ. ಅಪ್ಲಿಕೇಶನ್ he told ki assembly ನಡೀತಾ ಇದೆ, he hasn't guaranteed us but we have our permission ಇಂದಾನೆ ನಾವು ಇದು ಕೆಲಸ ಶುರು ಮಾಡಿದೀವಿ. ಅವ್ರಿಗೆ ಮೀಟ್ ಮಾಡಿ ಅದು ಶುರು ಮಾಡಿದ್ವಿ. ಅಸೆಂಬ್ಲಿ ಇಂದ ಅವ್ರು ಬರ್ತಾರೆ ಬರಲ್ಲ ಅದು ನಾವು ಏನು ಗ್ಯಾರಂಟಿ ಕೊಟ್ಟಿಲ್ಲ. ಆದ್ರೆ ಇವತ್ತು ಸಾಯಂಕಾಲ ತನಕ ಕೊಟ್ಬಿಡ್ತಾರೆ. ಸಂಜನಾ ಗಲ್ರಾಣಿ ಅಂತ ಅದು ನೋಡಿ ಅವ್ರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ, ಮೋಟಿವೇಟ್ ಆಗ್ತಾ ಇದೆ. ನಮಗೆ ಕಾಲ್ಸ್ ಬರ್ತಾ ಇದೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಆ ಥರ ನಾವು ಸರ್ ಫ್ರೀ ಇದ್ರೆ ನಾವು ಡೆಫಿನೆಟ್ಲಿ ಸರ್ ಪ್ರೆಸೆನ್ಸ್ ಅಲ್ಲಿ ಇನಾಗ್ರೇಷನ್ ಆಗುತ್ತೆ. ಮೇಡಮ್, ಈಗ ಗರ್ಭಾಶಯ ಕ್ಯಾನ್ಸರ್ ಗರ್ಭಕೋಶವನ್ನ ತೆಗೆದವ್ರಿಗೂ ಬರುತ್ತಾ? ಹೌದು ಹೌದು. ಗರ್ಭಕೋಶವನ್ನು ರಿಮೂವ್ ಮಾಡಿದ ನಂತರ ಕೂಡ ಇದು ಸರ್ವಿಕ್ಸ್ ಅಂತ ಬರುತ್ತೆ ಕೆಳಗೆ ಅದು ಭಾಗ. ಅದು ಅದಕ್ಕೆ ಇದು ಎವ್ರಿ ಇಯರ್ ಒನ್ಸ್ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಲೇಬೇಕು. ಇದಕ್ಕೆ ವ್ಯಾಕ್ಸಿನ್ ಕೂಡ ಇದೆ. ನಾವು 15 ಇಯರ್ಸ್ ಈಗ ಹುಡುಗಿಯರು ಇರ್ತಾರೆ, ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಬಿಟ್ರೆ ಅವ್ರಿಗೆ 6-10 ವರ್ಷ ಅದು ಬರೋದು ಸಾಧ್ಯ ಇಲ್ಲ. ಆದ್ರೆ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಅದು ಕೂಡ ಬರುತ್ತೆ. ಅದಕ್ಕೆ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ತುಂಬಾ ನೆಸೆಸರಿ. ಎವ್ರಿ ಇಯರ್ ಒನ್ಸ್ ಆಲ್ ದ ಲೇಡೀಸ್ ಹ್ಯಾವ್ ಟು ಗೆಟ್ ಇಟ್ ಡನ್. ಮತ್ತೆ ಪ್ಯಾಪ್ಸ್ಮಿಯರ್ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಇದು ಇಫ್ ಯು ಗೆಟ್ ಟೆಸ್ಟೆಡ್ ಫಾರ್ ಫಸ್ಟ್ ಸ್ಟೇಜ್ ನಾವು ಅದು ಅವಾಗಲೇ ವ್ಯಾಕ್ಸಿನ್ ಇಂದ ಇರಾಡಿಕೇಟ್ ಮಾಡಬಹುದು. 4th ಸ್ಟೇಜ್ ಇದ್ರೆ ಅದು ಕಷ್ಟ ಆಗುತ್ತೆ. ಆದ್ರೆ ಇದು ತುಂಬಾ ಸಾಮಾನ್ಯವಾದ ಕ್ಯಾನ್ಸರ್, ಆದ್ರೆ ತುಂಬಾ ನೆಗ್ಲೆಕ್ಟ್ ಆಗಿರೋದು ಕ್ಯಾನ್ಸರ್. ನಾವು ನಮ್ಮ ಅಖಿಲ ಭಾರತೀಯ ಮಹಿಳಾ ಮಂಡಲ್ ಆರೋಗ್ಯ ಪ್ರಾಜೆಕ್ಟ್ ಇಂದ ನಮಗೆ ಇದು ನಿರ್ದೇಶ ಬಂದಿದೆ ಕಿ ಫುಲ್ ಆಲ್ ಓವರ್ ಇಂಡಿಯಾ ಆ ದಿವಸ ನಾವು ಎಲ್ಲ 550+ ಬ್ರಾಂಚಸ್ 60,000 ಮೆಂಬರ್ಸ್ ಎಲ್ಲ ಕೂಡ ಆ ಒಂದು ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟು ಪೀಪಲ್ಗೆ ರೀಚ್ ಮಾಡಿ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಬೇಕು ಆ ದಿವಸ. ಇದು ಫುಲ್ ಫ್ರೀ ಆಫ್ ಕಾಸ್ಟ್. ನಂಬರ್ಸ್ ಕೂಡ ಕೊಟ್ಟಿದ್ದೀವಿ, ಪ್ಲೀಸ್ ರಿಜಿಸ್ಟರ್ ಮಾಡಕ್ ಹೇಳಿ. ಸ್ಲಾಟ್ ಬುಕ್ ಆಗಿಬಿಟ್ರೆ ಅವ್ರಿಗೆ ಜಾಸ್ತಿ ವೇಟ್ ಮಾಡೋದು ಬೇಡ. ಸ್ಲಾಟ್ ಬುಕ್ ಆಗಿದ ತಕ್ಷಣ ಅವರು ಆ ಟೈಮ್ಗೆ ಬಂದು ಫ್ರೀ ಆಗಿ ಪ್ಲೀಸ್ ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ, ಎಲ್ಲ ಕಮ್ಯುನಿಟಿಗೆ ರೀಚ್ ಆಗಬೇಕು ಅಂತ. एवरीबॉडी जी हमें अखिल भारतीय तेरापंथ महिला मंडल के निर्देशन में हम ये काम कर रहे हैं. ऑल ओवर इंडिया में हमारी 570 ब्रांचेस है और सब जगह ये काम हो रहा है. सब अपने अपने लेवल पे ये काम कर रहे हैं. 4th of February सर्वाइकल कैंसर के उपलक्ष्य में ये काम हो रहा है. पैप्समियर टेस्ट, स्क्रीनिंग टेस्ट, तो ऑल ओवर उसमें कोई भी कम्युनिटी आ सकती है. ऐसा नहीं है कि जैन ही आ सकते हैं, कोई भी आ सकते हैं. सब नीडी पीपल जो भी है, जितने भी आएंगे हम सबका टेस्ट करवाएंगे. और ये सिर्फ कर्नाटक से हमारा हम बैंगलोर के ब्रांचेस में हम कर रहे हैं, पर ये ऑल ओवर इंडिया में है. 550 हमारी ब्रांचेस है, 550+ ब्रांचेस है. सारी ब्रांचेस उसमें करा रही है. कोई 10, कोई 20, कोई जैसे जिनका लेवल है वैसे करा रही है. हम लोग ये 18+ ब्रांच में हम लोग करा रहे हैं. और सारे हॉस्पिटल है जैसे मणिपाल, अपोलो, सारे हॉस्पिटल है. और ये वही लेडीज आ सकती है जो मैरिड वुमन है और इसकी 65 से अंदर होनी चाहिए वो लेडीज. तो उनके लिए ये टेस्ट है. और उसका टाइमिंग्स भी है, आप मॉर्निंग 9 to इवनिंग 6 और 6:37. कोई हॉस्पिटल 8 o'clock तक भी कर रहे हैं. तो आप ज़्यादा से ज़्यादा इसका प्रचार प्रसार करें. और हमारे वॉलंटियर सब जगह रहेंगे. और यही ड्रेस में हमारे वॉलंटियर सारी जगह ऑल ओवर इंडिया में हमारा यही ड्रेस कोड है. तो आपको पता चल जाएगा कि. और हमारी ब्रांच है तेरापंथ महिला मंडल गांधीनगर, हमारा ऑफिस भी वही है. और आसपास के जितने भी क्षेत्र हैं जहाँ पर भी हम करवा रहे हैं, तो आप ज़्यादा से ज़्यादा वहाँ पे आइए, कवरेज भी करिए. वैक्सीनेशन तो वो भी जल्द से जल्द हम करवाएंगे. और जब करवाएंगे हम आपके पास आएंगे और उसका भी हम ऐसे ही प्रचार प्रसार करेंगे. और वो भी हम चाहते हैं कि फ्री ऑफ कॉस्ट ही होगा. और ज़्यादा से ज़्यादा मैं चाहती हूँ कि पूरा देश, पूरा कर्नाटक सब कैंसर मुक्त बने और सब हेल्दी रहे. हमारा यही उद्देश्य है इस काम का. इसमें रजिस्ट्रेशन देखिए सब अलग अलग रजिस्ट्रेशन नंबर बोले ना.
है।